ನಮಸ್ಕಾರ ಗುರು, ನೀ ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಲಾಟ್ರಿ ಗುರು, ಏನು ಗುರು, RCB ದಾಖಲೆ ವುಮೆನ್ಸ್ IPL ಕೂಡ ಈ ರೀತಿ ಚೇಂಜ್ ಡೌನ್ ಆಗುತ್ತಾ ಗುರು? ನಮ್ಮ RCB ತಗೊಂಡು ಅದು ಓಪನಿಂಗ್ ಮ್ಯಾಚಲ್ಲಿ ಈ ರೀತಿ ಥ್ರಿಲ್ ಕೊಡುತ್ತಾ ಅಂತಂದ್ರೆ ನಂಬೈಕೆ ಅಸಾಧ್ಯ ಅಲ್ವಾ? ನಂಬಲೇಬೇಕು ಗುರು. ಆ ರೀತಿ ಆಗಿದೆ 2025 ಅಂತ ಹೇಳ್ಬೇಕು. ಡಿಫೆಂಡಿಂಗ್ ಚಾಂಪಿಯನ್ಸ್ ಗುರು, ಗುಜರಾತ್ ಜೈಂಟ್ಸ್ ವಿರುದ್ಧ ಸ್ಟಾರ್ಟಿಂಗು ಬೌಲಿಂಗ್ ಮಾಡಿದ್ರು. ಬೌಲಿಂಗ್ ಅಲ್ಲಿ 201 ರನ್, 5 ವಿಕೆಟ್. ಏನು ಗುಜರಾತ್ ರಿಂಗಿಗೆ ಬಿಟ್ರು. ನಮ್ಮ RCB ಚೇಸ್ ಮಾಡ್ತಾರೆ. ಅದು ಕೂಡ ವುಮೆನ್ಸ್ ಅವರು ಚೇಸ್ ಮಾಡ್ತಾರಾ? ಚೇಸ್ ಮಾಡ್ಲಾ ಗುರು. ಇದುವರೆಗೂ ಇತಿಹಾಸದಲ್ಲಿ ಯಾರು ಕೂಡ 201 ರನ್ ಚೇಸ್ ಮಾಡಿದ್ರೆ WPL ಅಂತ ಹೇಳ್ಬೇಕು. RCB ಮೊದಲೇ ಮ್ಯಾಚ್ ದೇವರಿಗೆ ಬಿಟ್ರು ಬಿಡಿ ಅಂತ ಅನ್ಕೊಂಡ್ರೆ ಗುರು, ಪವರ್ ಪ್ಲೇ ಬೇರೆ ನಮ್ಮ ಸ್ಮೃತಿ ಮಂದಾನ ಇಬ್ಬಳು ಕೂಡ ಪವರ್ ಪ್ಲೇ ವಿಕೆಟ್ ಆಯ್ತು ಅಂತಂದ್ರೆ ಇನ್ನು ಮುಗೀತು ಮ್ಯಾಚ್. ಎಷ್ಟೊಂದು ಸೋಲ್ಬಹುದು, ಒಂದು 60-70 ಸೋಲ್ತಾರೆ. ಆ ರೀತಿ ಅಂತ ಅನ್ಕೊಂಡ್ರೆ ಪೆರಿ ಲೇಡಿ 34 ಬಾಲಲ್ಲಿ 57 ರನ್ ಗುರು. ಇದರಲ್ಲಿ 6 4 ಮತ್ತೆ 2 6 ಬಿಡಿಸಿದ್ದು ಪೆರಿ ಲೇಡಿ ಅವರು ಅಂತ ಹೇಳ್ಬೇಕು. ಒಟ್ಟಾರೆ ನಮ್ಮ ವುಮೆನ್ಸ್ IPL ಅವರು ಶುಭ ಆರಂಭ ಮಾಡಿದರೆ ಗುರು. ಯಾವ ದೇವ್ರಿಗೂ ಬಿಡಲ್ಲ, ಇದಕ್ಕೂ ಬಿಡಲ್ಲ ಅಂತ ಮೊದಲನೇ ಪಂದ್ಯ 202 ರನ್ ಚೇಸ್ ಮಾಡಿರು ಅಂತ ಹೇಳ್ಬೇಕು. 6 ವಿಕೆಟ್ ಇಂದ ಗೆಲ್ತು ನಮ್ಮ RCB ಗುಜರಾತ್ ವಿರುದ್ಧ ಅಂತ ಹೇಳ್ಬೇಕು. ನಮ್ಮ ಪವರ್ ಪ್ಲೇ 2 ವಿಕೆಟ್ ಬಿತ್ತು. ಬೌಲಿಂಗ್ ಅಲ್ಲಿ ಮಾತ್ರ ಎಗ್ಗ ಮುಗ್ಗ ಇಕ್ಕಿಸ್ಕೊಡು ಅಂತ ಹೇಳ್ಬೇಕು. ಅದ್ರ ಬಗ್ಗೆ ಮಾತಿಲ್ಲ. ಅದೇ ರೀತಿ ನಾವು ಹೊಡೆದು ಅಂತ ಹೇಳ್ಬೇಕು. ಇದ್ರ ಬಗ್ಗೆ ಮಾತಾಡಲೇಬೇಕು ಅಲ್ವಾ? ಇನ್ನು ನಮ್ಮ ಫ್ರೆಶ್ ಮ್ಯಾಚ್ ನಾವು ಗೆದ್ದು ಅಂತ ಹೇಳ್ಬೇಕು. ಪಾಯಿಂಟ್ ಟೇಬಲ್ ಅಗ್ರಸ್ಥಾನಕ್ಕೆ ಕುಳ್ಕೊಂಡಿದ್ದೀವಿ. ಇನ್ನು ಮೊದಲೇ ಮ್ಯಾಚ್ ಅಲ್ವಾ? ಪೆರಿ ಅವರು 57 ರನ್ ಗುರು, ಭರ್ಜರಿ ಭಯಂಕರವಾಗಿ ಬ್ಯಾಟಿಂಗ್. ಆನಂತರ ರಿಚಾ ಘೋಷ್ 64 27 ಬಾಲಲ್ಲಿ ಗುರು ಬಾರಿಸಿದ್ದು ರಿಚಾ ಘೋಷ್ ಅವರು. 7 4 4 6 232 ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದಿದ್ದು ರಿಚಾ ಘೋಷ್. ಆಮೇಲೆ ಕನುಜಾ 30 ರನ್ 13 ಬಾಲಲ್ಲಿ. ಕೇವಲ ಚಿಕ್ಕ ಹುಡುಗಿ ಹಂಗಿದ್ರು. ಏನು ಪಟ ಬ್ಯಾಟಿಂಗ್ ಆಡ್ತಾರೆ ಗುರು ನಮ್ಮ RCB ಮಹಿಳೆಯರು. ಸಖತ್ತಾಗೆ ಬ್ಯಾಟಿಂಗ್ ಆಡಿದ್ರು ಗುರು ರಿಚಾ ಘೋಷ್ ಮತ್ತೆ ಕನುಜಾ ಅವರು. ಒಳ್ಳೆ ಪಾರ್ಟ್ನರ್ಶಿಪ್, 94 ರನ್ ಪಾರ್ಟ್ನರ್ಶಿಪ್ ಗುರು ಇಬ್ಬರ ನಡುವೆ ಬಂದಿದ್ದು. ಇದು ದಾಖಲೆ ಇನ್ನು ಗುರು RCB ಮಾಡಿರೋದು. ದಾಖಲೆಯಲ್ಲಿ ಚೇಸ್ ಮಾಡಿದೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ಅಲ್ಲಿ ಅಂತ ಹೇಳ್ಬೇಕು. ಮೆನ್ಸ್ ಅಲ್ಲಿ ಆಗಿದ್ರೆ ಬಿಡಿ 200 ಅವರು 250 ಚೇಸ್ ಮಾಡ್ತಾರೆ ಅನ್ಬೋದು. ಅವರು ವುಮೆನ್ಸ್ ಅಲ್ಲಿ ಆ ರೀತಿ ಆಗೋದಿಲ್ಲ, ಗೊತ್ತಿರ್ಬೋದು ಎಲ್ಲರೂ ಕೂಡ. ಅವ್ರಿಗೆ 180 160 ಚೇಸ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗೋಗುತ್ತೆ. ಅದರಲ್ಲಿ 200 ರನ್ ಚೇಸ್ ಮಾಡೋದ್ರೆ ಅಸಾಧ್ಯ ಅಂತ ಅನ್ಕೋಬೇಕಿತ್ತು. ಆದರೆ RCB ಹೊಸ ಅಧ್ಯಾಯ ಬರ್ದಿದ್ದೀವಿ, ಕಪ್ ಹೊಡೆದಿದ್ದೀವಿ. ಈಗ ನಾವು ಡಿಫ್ರೆಂಟ್ RCB ಅಂತ ತೋರಿಸ್ತಾ ಇದ್ದಾರೆ. ಇದೇ ಫಾರ್ಮ್ನ ಕಂಟಿನ್ಯೂ ಮಾಡಲಿ. ಟಾಟಾ IPL 2025 ಅಲ್ಲೂ ನಮ್ಮ ಟಾಟಾ WPL ನಮ್ಮ RCB ತಂಡ ಅಂತ ಬಯಸೋಣ. ಮತ್ತು ನಮ್ಮ RCB ಇವತ್ತ ಗೆದ್ದಿ ಅಗ್ರಸ್ಥಾನ. ಜೈ RCB ಚಲಿ, ಕಪ್ ನಮ್ಮದೇ ಗುರು, ಹೊಡಿಲೇಬೇಕು.